ಯಾರ್ದು ಈ ಜಾತಕ? ನನ್ನ ಮಗಳದು. ಯಾಕೆ ಗುರುಗಳೇ, ಏನಾದ್ರು ದೋಷ ಇದೆಯಾ? ತುಂಬ ಶ್ರೇಷ್ಠವಾದ ಜಾತಕ. ಈ ಹುಡುಗಿಗೆ 21 ವರ್ಷ ಆದಾಗ ರಾಜಯೋಗ ಬರುತ್ತೆ. ಈ ಹುಡುಗಿನ ಮದುವೆ ಆಗೋ ಪುರುಷ ಈ ರಾಜ್ಯಕ್ಕೆ ರಾಜನಾಗುತ್ತಾನೆ. ಇಂಥ ಮಗಳನ್ನ ಹೆತ್ತಿದೆಯಾ ನೀನು, ಅದೃಷ್ಟವಂತ. ತುಂಬ ಒಳ್ಳೇದಾಗತ್ತೆ. ಅಲ್ಲ ಗುರುಗಳೇ, ನನ್ನ ಮಗಳು ಓದಿ ಒಳ್ಳೆ ಕೆಲಸ ಹಿಡಿತಾಳೆ, ಒಳ್ಳೆ ಪೊಸಿಷನ್ಗೆ ಬರ್ತಾಳೆ, ಸೆಟ್ಲ್ ಆಗ್ತಾಳೆ, ನಾನೂ ಚೆನ್ನಾಗಿರ್ಬೋದು ಅಂತ ಕನ್ಸು ಕಟ್ಕೊಂಡಿದ್ದೀನಿ. ನೀವು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಾ. ಅವಳು ಮದುವೆಯಾಗಿ ಹೋಗ್ಬಿಟ್ರೆ ನನ್ನ ಕತೆ ಏನು ಗುರುಗಳೇ? ನೀವೇ ಏನಾದರೂ ದಾರಿ ತೋರಿಸ್ಬೇಕು ಗುರುಗಳೇ. ನಿನ್ನ ಮಗಳಿಗೆ ಅದೃಷ್ಟ ಬಂದರೆ ನೀನು ಅವಳ ಅಪ್ಪ ಕಣೋ, ಅವಳಪ್ಪ. ಯಜಮಾನ್ರೆ, ನನ್ಗೊಂದ್ಸಲ ಡೀಲ್ ಕೊಟ್ಮೇಲೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನೊಂದ್ಸಲ ಹೋಗಿ ಯಾರಿಗಾದ್ರೂ ಗುದ್ದಿದ್ರೆ ಅದು ಕೊಲೆನೋ ಆಕ್ಸಿಡೆಂಟ್ ಅಂತ ಯಾರಿಗೂ ಗೊತ್ತಾಗಲ್ಲ. ಅಷ್ಟೇ ಯಾಕೆ, ಆ ದೇವ್ರಿಗೂ ಗೊತ್ತಾಗಲ್ಲ, ಆ ಪೊಲೀಸವ್ರಿಗೂ ಗೊತ್ತಾಗಲ್ಲ. ನೀವೇನು ಯೋಚನೆ ಮಾಡಬೇಡಿ, ಆರಾಮಾಗಿ ಹಾಲು ಕುಡಿದು ನಿದ್ದೆ ಮಾಡಿ. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ಹೆಂಗಿತ್ತು ಮಗ ಸಿನಿಮಾ? ಡಬ್ಬಾ ತರ ಇತ್ತು. ಹೌದಾ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ? ಮಾತಾಡ್ತೀನಿ ಏನ್ ಇವಾಗ? ಒಂದ್ ಜನ ಇಲ್ಲ. ನಿಲ್ಲಿಸ್ರ, ಅವ್ರ ಸಿನಿಮಾ ಮಾಡೋದು ನೋಡ್ಬಿಟ್ಟು ಒಳ್ಳೇದೇನಾರ ಕಲೀಲಿ ಅಂತ. ಅದು ಬಿಟ್ಟು ನಾಯಿಗಳ ತರ ಕಚ್ಚಾಡ್ತಿದ್ರಲ್ಲ. ಸರ್, ಯಾರು ಸರ್ ನಿಮ್ಮೀರೋ? ಏನ್ ಕಲ್ತಿದ್ದೀರಾ ಸರ್ ಅವರಿಂದ? ತಲೆ ಹಿಡಿಬಾರ್ದು, ತಲೆ ಹೊಡಿಬಾರ್ದು. ಜೀವನದಲ್ಲಿ ಮುಂದೆ ಬರೋಕೆ ಏನ್ ಬೇಕಾರ ಮಾಡು. ಹಾಯ್ ಚಿನ್ನು, ನೀವೇನಿಲ್ಲಿ? ವಾಟ್ ಎ ಕೋಇನ್ಸಿಡೆಂಟ್. ಈ ದೇವ್ರು ಎಲ್ಲೆಲ್ಲಿ ಏನೇನು ಇಟ್ಟಿರ್ತಾನೆ ಅಂತ ಗೊತ್ತೇ ಆಗಲ್ಲ ನೋಡಿ. ನಿಂತ್ಕೊಡ್ರಿ. ನಮಸ್ಕಾರ ದೇವ್ರೆ. ರೀ ಚಿನ್ನು, ಹಿಂದೆ ಬಿದ್ದು ತಲೆ ತಿಂತ. ನೆನ್ನೆ ತಾನೇ ಫ್ರೆಂಡ್ ಆದ್ವಲ್ಲ, ಬನ್ರಿ ರೀ, ಕೂತ್ಕೊಂಡು ಕಷ್ಟ ಸುಖ ಮಾತಾಡ್ಕೊಳ್ಳೋಣ. ನೀವ್ ಯಾವ ಫ್ರೆಂಡ್ ರೀ ನಂಗೆ? ದೇವ್ರು ಕೊಟ್ಟು ಫ್ರೆಂಡ್ ಅಂದ್ಕೊಳ್ಳಿ. ಹಂಗೆಲ್ಲ ಅನ್ಕೊಳಕ್ ಆಗಲ್ಲ. ಚಿನ್ನು, ಹಿಂಗಂದ್ರೆ ಹೆಂಗೆ ನಮ್ ಸಂಬಂಧ ಬೆಳೆಯೋದು? ಸ್ಟಾಪ್, ಸ್ಟುಪಿಡ್ ತರ ಮಾತಾಡ್ಬೇಡಿ. ಯಾಕೆ ಚಿನ್ನು, ಇಷ್ಟ ಆಯ್ತಿಲ್ವಾ? ನೋಡಿ, ಚಿನ್ನು ಅನ್ಬೇಡಿ. ನನ್ನ ಹೆಸರು ಚಿನ್ನು ಅಲ್ಲ, ಭೂಮಿ. ಭೂಮಿ, ವಾಟ್ ಎ ಬ್ಯೂಟಿಫುಲ್ ನೇಮ್. ಅವಳು ಭೂಮಿ, ನಾನು ಮಳೆ, ಚಿಂದಿ ಕಾಂಬಿನೇಷನ್. ಬನ್ರಿ ರೀ, ಮುಂಗಾರು ಮಳೆಯಲ್ಲಿ ಬೆಳೆ ಬಿತ್ತಣ. ರೀ, ಇದ್ಯಾಕೋ ಅತಿ ಆಯ್ತು ನಿಮ್ದು. ಆಕ್ಚುಲಿ ಚಿನ್ನುನೇ ಚೆನ್ನಾಗಿತ್ತು ಅಲ್ವಾ? ನೋಡಿ, ಇನ್ನೊಂದ್ಸಲ ಚಿನ್ನು ಅಂದ್ರೆ ಕೊಲೆ ಮಾಡ್ಬಿಡ್ತೀನಿ. ರೀ ಚಿನ್ನು, ಭೂಮಿ, ಥೂ, ಈ ಹೆಣ್ಮಕ್ಳ ಹೆಸರಲ್ಲೂ ಪ್ರಾಬ್ಲಮ್ ಐತಲ್ಲಪ್ಪ. ನಮ್ಮ ಎಮ್ ಎಲ್ ಎ ಮಾವ ಇಷ್ಟಪಟ್ಟ ಮೇಲೆ ಅದು ಹೆಣ್ಣಾದ್ರೂ ಸರಿ ಮಣ್ಣಾದ್ರೂ ಸರಿ ಅವ್ರ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಅದು ಅವ್ರ ಪಾದದ ಕೆಳಗಡೆ ಇರಬೇಕು. ನಿಮ್ ಮಾವ ಇಷ್ಟಪಟ್ಟಿದ್ದಾನೆ ಅಂತ ನನ್ನ ಹತ್ರ ಬಾಲ ಬಿಚ್ಚಕ್ ಬಂದ್ರೆ ಕತ್ತರ್ಸ್ ಹಾಕ್ಬಿಡ್ತೀನಿ. ನನ್ನ ಮಪ್ಪನ್ ತರ ಸೈಲೆಂಟ್ ಅಲ್ಲ, ಟೆರರ್. ಲೇ ಮರಿ, ಮರ್ಯಾದೆಯಿಂದ ಕೊಟ್ರೆ ಇಸ್ಕೋತೀನಿ. ಕಾಂಚಾಲಿ ಬಡಿ ನಿಗ್ರಾಡಿದ್ರೆ ಇದೇ ಮನೇಲಿ ಹೂತಾಕ್ತೀನಿ. ನೀನ್ ಹೊಡ್ದಿ ಬಡ್ದಿ ಹೆದರಿಸಿ ಕೇಳಿದ ತಕ್ಷಣ ಕೊಡಕ್ಕೆ ಅದೇನ್ ಪಾಲ್ ಬಿದ್ದಿರೋ ಜಾಗ ಅಲ್ಲ, ಬಂಗಾರದಂತ ಇದೆ ಇಟ್ಕೆಗೂಡು. ಜಾಸ್ತಿ ಮಾತಾಡಿದ್ರೆ ಇಲ್ಲೇ ಮಣ್ಣಲ್ಲಿ ಊತಾಕ್ಬಿಡ್ತೀನಿ. ಮುಂದಿನ ಜನ್ಮಲ್ಲಿ ಟ್ರೈ ಮಾಡು. ಏ ಭೂಮಿ, ನೋಡೆ ಇಲ್ಲಿ ಎಷ್ಟೊಂದು ಹುಡುಗರು ಫ್ರೆಂಡ್ ರಿಕ್ವೆಸ್ಟ್ ಪೆಂಡಿಂಗ್ ಇಟ್ಟಿದ್ಯಾ? ಅಲ್ಲ, ಯಾರ್ಯಾರೋ ಗೊತ್ತಿಲ್ಲದೆ ಇರೋರ್ ಜೊತೆ ಹೇಗೆ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು? ನೀನ್ ಹೀಗ್ ಮಾಡ್ತಿದ್ರೆ ನಿನ್ ಫೇಸ್ಬುಕ್ ಅಕೌಂಟ್ ಅಲ್ಲಿ 100 ಜನನು ಫ್ರೆಂಡ್ಸ್ ಇರಲ್ಲ.
ಒಂದ್ ಹುಡುಗಿ ಫೇಸ್ಬುಕ್ ಅಕೌಂಟ್ ಅಲ್ಲಿ 2,000 ಫ್ರೆಂಡ್ಸೂ ಇಲ್ಲ ಅಂದ್ರೆ ಹೆಣ್ ಜಾತಿಗೆ ಅವಮಾನ. ಅಯ್ಯೋ ಬಿಡೆ, ಇವಳ ಫ್ರೆಂಡ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡಿ ಮತ್ತೆ ಆಮೇಲೆ ಆ ಹುಡುಗರು ತಾಳಿ ತಂದು ಇವಳಿಗೆ ಕಟ್ಟಿದ್ರೆ ಆಮೇಲೆ ನಮ್ಮ ಭೂಮಿ ಗತಿ ಏನಮ್ಮ? ಏಯ್ ಮಂಗ, ಇದು ಫ್ರೆಂಡ್ ರಿಕ್ವೆಸ್ಟ್ ಅಷ್ಟೇನೆ, ಮದ್ವೆ ಪ್ರಪೋಸಲ್ ಏನಲ್ಲ. ಸುಮ್ನೆ ಎಲ್ಲಾನು ಓಕೆ ಮಾಡ್ಬೇಕಷ್ಟೇ. ಏ ಸೋನಿ ಪ್ಲೀಸ್ ಬೇಡ ಕಣೆ. ಏನಾಗಲ್ಲ ಬಿಡೆ ಭೂಮಿ, ನಾವೆಲ್ಲ ಇಲ್ವಾ? ಸೋನಿ ನೀನ್ ಅಕ್ಸೆಪ್ಟ್ ಮಾಡೆ. ಆದ್ರೂ ಬೇಡ ಕಣೆ. ಭೂಮಿ, ಹೆಣ್ಮಕ್ಳು ಮರ್ಯಾದೆ ಉಳಿಸು. ನಮ್ ಸೋನಿ ಇನ್ಸ್ಪೈರ್ ಆಗಿ ತಗೋ. ನನ್ ಫ್ರೆಂಡ್ ಆಗಿದ್ದು ವೇಸ್ಟ್ ಇವಳು. ಸುಮ್ನಿರೆ, ಜಾಸ್ತಿ ಯಾರಾದ್ರೂ ಕಾಟ ಕೊಟ್ರೆ ಬ್ಲಾಕ್ ಮಾಡಿದ್ರೆ ಆಯ್ತು ಅಷ್ಟೇ. ಭೂಮಿ ಫ್ರೆಂಡ್ ರಿಕ್ವೆಸ್ಟ್ ಆಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಲು. ನಿನ್ನ ಮಗಕ್ಕೆ ಏನ್ ರೂಮ್ಗೆ ಕರೆದಳು ಅನ್ನಂಗೆ ಆಡ್ತಿದ್ದೆಲ್ಲೋ. ಅವರೇ ನಿಂತಾರ ಅನ್ಕೊಂಡಿದ್ಯಾ? ನಮ್ಮ ಆಕಾಶ ಅಂತೂ ಪ್ಯೂರ್ ಲವ್ ಅಪ್ಪ. ಹುಷಾರು ಮಗ, ಅವಸರ ಪಟ್ಟು ಏನಾದ್ರು ಅನಾಹುತ ಮಾಡ್ಕೊಂಡ್ಬಿಟ್ಯಾ? ಅವಳು ಇಂಪ್ರೆಸ್ ಆಗತ್ತಾರ ಏನಾದ್ರು ಮಾಡು. ಯಾವ ತರ ಮೆಸೇಜ್ ಮಾಡ್ಬೇಕಂದ್ರೆ ಅವಳು ಟೆಂಪ್ಟ್ ಆಗಿ ಓಡಿ ಬಂದ್ಬಿಡ್ಬೇಕು. ಏಯ್ ಫಸ್ಟ್ ಹೋಗಿ ಚಡ್ಡಿ ಹಾಕೊಳ್ಳೋ. ಚಡ್ಡಿ ಇಲ್ಲರೂ ಚಿಕ್ಕ. ಅಯ್ಯೋ, ಈ ನನ್ನ ಮಗ ಕಿಚ್ಚಿ ಚಡ್ಡಿ ಹಾಕೊಳಕ್ ಬರಲ್ಲ, ಸಜೆಷನ್ ಕೊಡ್ತಾನೆ. ತಾಲೂಕು ಆಫೀಸಿಗೆ ಹೋಗಿ ನಿಮ್ ಬಗ್ಗೆ ಎಲ್ಲ ಮಾತಾಡಿದ್ದೀನಿ. ಇನ್ನೊಂದೆರಡು ದಿನ ಎಲ್ಲ ಕೊಟ್ಬಿಡ್ತೀವಿ ಅಂತ ಹೇಳಿದ್ದಾರೆ. ಬರ್ತೀನಿ. ಹಾಯ್, ಐ ಆಮ್ ರಿಯಲಿ ಸಾರಿ. ಮಾವನ ಮಗಳಾಗಿ ಹುಟ್ಟಿದ್ದಕ್ಕೆ ಮದುವೆ ಆಗಕ್ಕಾಗತ್ತಾ? ಅವಳೊಂಥರ ಹುಚ್ಚಿ ಅವಳು, ನೀವು ಬೇಜಾರು ಮಾಡ್ಕೋಬೇಡಿ. ನಂಗೆ ಸಂಬಂಧ ಪಡೆದೇ ಇರೋ ವಿಷಯಕ್ಕೆ ನಾನು ಯಾಕೆ ಬೇಜಾರು ಮಾಡ್ಕೊಳ್ಳಿ? ಏನು ಸಂಬಂಧ ಇಲ್ವಾ? ಹೋಗ್ರಿ ಹಂಗಿದ್ರೆ. ಆದ್ರೆ ಒಂದು, ಹೋಗ್ಬೇಕಾದ್ರೆ ತಿರುಗಿ ನೋಡೋದ್ರೆ ಸಂಬಂಧ ಇದೆ ಅಂತ ಅರ್ಥ. ತಿರುಗಿ ನೋಡದೆ ಹಂಗೆ ಹೋದ್ರೆ ಕನ್ಫರ್ಮ್ ಲವ್ ಇದೆ ಅಂತಾನೆ ಅರ್ಥ. ತಿರುಗ್ಬಿಟ್ಟು ಉಗಿದ್ ಹೋದ್ರೆ? ಹಂಗ್ ಮಾಡೋದಾದ್ರೆ ಇಲ್ಲೇ ಇದ್ಬಿಡಿ. ಬೇಡ ಅಂತೀರಾ? ನಾನೇ ಹೋಯ್ತೀನಿ ಬಿಡಿ. ನೋಡಮ್ಮ, ಇಬ್ರು ಜಾತಕ ಹೊಂದಾಣಿಕೆ ಆಗಿದೆ. ಇನ್ನೇನಿದ್ರು ಮದ್ವೆ ತಯಾರಿನೇ. ಚಿನ್ನದಂತ ಮಗ ಇದ್ದಾನೆ. ಅವನಿರೋವಾಗ ನನ್ಗೆ ಯಾವ ಭಯನೂ ಇಲ್ಲ. ಎಲ್ಲ ಅವನೇ ನೋಡ್ಕೋತಾನೆ. ಮದುವೆ ಅದ್ದೂರಿಯಾಗಿ ಮಾಡ್ಕೊಡ್ತೀವಿ, ನೀವೇನು ಚಿಂತೆ ಮಾಡ್ಕೋಬೇಡಿ. ಅಣ್ಣ ತಂಗಿ ಸಂಬಂಧದ ಬೆಲೆ ಗೊತ್ತಾಗೋದು ತಂಗಿ ಮದುವೆ ಆಗಿ ಹೋಗುವಾಗಲೇ. ಮದುವೆಗೆ ತುಂಬ ಟೈಮ್ ಇದ್ರೂ ಮನಸ್ಸೊಳಗಡೆಯಿಂದ ತುಂಬಾ ಕೊರಗ್ತಾ ಇದೆ. ತಂಗಿನ ಈ ಮನೆಯಿಂದ ಬೇರೆ ಮನೆ ಕಳಿಸ್ಕೊಡ್ಬೇಕಲ್ಲ ಅಂತ. ನೋಡಿ, ಒಳ್ಳೆ ಜನ, ಸಂಪ್ರದಾಯಸ್ಥರ ಮನೆ. ನೀವೇನು ಚಿಂತೆ ಮಾಡಬೇಡಿ, ನಿಮ್ಮ ತಂಗಿ ಚೆನ್ನಾಗಿರ್ತಾಳೆ. ನಾನಿನ್ನು ಬರ್ತೀನಮ್ಮ. ಥ್ಯಾಂಕ್ ಯು ಅಂಕಲ್. ಅಮ್ಮ, ನನ್ನ ತಂಗಿನ ಮದುವೆ ದಿವಸ ತುಂಬ ಮುದ್ದಾಗಿ ರೆಡಿ ಮಾಡಬೇಕು. ಒಳ್ಳೆ ರಾಜ್ಕುಮಾರಿ ಥರ ಕಾಣಬೇಕು. ನೋಡೆ, ನಿಮ್ಮಣ್ಣನ ನೀನ್ ಎಷ್ಟೇ ಕೀಟ್ಲೆ ಮಾಡಿದ್ರು ನಿನ್ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾನೆ. ನಾನು ಅಷ್ಟೇ ಪ್ರೀತಿಯಿಂದಲೇ ಕೀಟ್ಲೆ ಮಾಡ್ತೀನಿ ಅಲ್ವಾ ಅಣ್ಣ? ನಿಮ್ಮನ್ನ ಮೀಟ್ ಮಾಡಬೇಕು ಅನಿಸ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ. ಈ ಸಂಡೇ ಮೀಟ್ ಮಾಡೋಣ. ಸರಿ, ಬೇಡ ಬಿಡಿ, ಮುಂದಿನ ವರ್ಷ ಮೀಟ್ ಮಾಡೋಣ. ನಾನು ಹಾಗೆಲ್ಲ ಹೇಳಿದ್ದು. ನಿಮಗೆ ನನ್ನ ಮೀಟ್ ಮಾಡೋದಕ್ಕೆ ಇಷ್ಟ ಇಲ್ಲ ಅಲ್ವಾ? ಹಾಗೆಲ್ಲ ನಾನು ಹೇಳಿದ್ದು. ಮತ್ತಿನ್ನೇಗೆ? ಆಯ್ತು, ಸಿಗ್ತೀನಿ. ಈ ಸಂಡೇ ಗೋಕಾಕ್ ರೆಸ್ಟೋರೆಂಟಲ್ಲಿ ಸಿಗೋಣ. ಓಕೆ, ಬಾಯ್. ಓಕೆ, ಬಾಯ್. ಎಲ್ಲ
ಎಲ್ಲರೂ ಅಷ್ಟೇ ಕಣೆ, ನಂಗೆ ಗೊತ್ತಿಲ್ದಿರೋದಾ? ದೇವ್ರೆ ನೀನೇ ಕಾಪಾಡಬೇಕು. ಸೋನಿ ಏನೇ ಅದು ಅದು ಯಾವುದು? ಆಕಾಶ್ ಮೀಟ್ ಮಾಡಕ್ ಕರೀತಿದ್ದಾನೆ. ಹೋಗ್ಬಾರೆ, ಹುಡುಗರ್ದು 3ನೇ ಬೇಡಿಗೆ. ಅಷ್ಟಕ್ಕೂ ನೀನ್ ನನ್ನ ಪರ್ಮಿಷನ್ ಯಾಕೆ ಕೇಳ್ತಾ ಇದೀಯಾ? ಪರ್ಮಿಷನ್ ಅಲ್ಲ, ಅದು ಮತ್ತೆ ರೂಮ್ ಕರೀತಾ ಇದ್ದಾನಾ? ಚೆಚ್ಚೆ ಇಲ್ಲಪ್ಪ. ಅಥವಾ ಯಾವ್ದಾದ್ರು ಫ್ಲಾಪ್ ಫಿಲಮ್ ನೋಡೋದಕ್ಕೆ ಕರೀತಾ ಇದ್ದಾನಾ? ಇಲ್ಲ ಕಣೆ, ಅವತ್ ನನ್ನ ಫೋಟೋ ಹಾಕಕ್ ಭಯ ಆಯ್ತು, ಅದಕ್ಕೆ ನಿನ್ ಫೋಟೋ ಹಾಕ್ದೆ. ಅದಕ್ಕೆ ಏನು ನೀನ್ ನನ್ನ ಫೋಟೋ ಹಾಕಿದ್ಯಾ? ಅಲ್ವೇ, ಇರೋ ಹುಡುಗರ್ನೇ ಮೇಂಟೈನ್ ಮಾಡಕ್ ಆಗ್ತಿಲ್ಲ ನನ್ಗೆ. ಇದ್ಯಾವ್ದೇ ಇದು ಹೊಸ ತಗೊಂಬಂದ್ ನನ್ ತಲೆ ಕಟ್ಟಿದ್ಯಾ? ಇವಳೊಬ್ಳು ದ್ರಾಬೆ. ಅಮ್ಮ ತಾಯಿ ನೋಡಿಲ್ಲಿ, 2 ಫೋನು ಸ್ವಿಚ್ ಆಫ್ ಮಾಡಿಟ್ಟಿದೀನಿ. ಅಕಸ್ಮಾತ್ ಆನ್ ಮಾಡಿದ್ರೆ ಮಿನಿಮಮ್ 20 ಕಾಲ್ ಬರುತ್ತೆ ಗೊತ್ತಾ? ಅಲ್ವೇ, ಹುಡ್ಗಿರ್ ಕಷ್ಟ ಹುಡ್ಗಿರೇ ಅರ್ಥ ಮಾಡ್ಕೊಳ್ತಾರೆ ಅಂದ್ರೆ ನೀನೇನೆ ನನ್ ಕಷ್ಟ ಇನ್ನೂ ಜಾಸ್ತಿನೇ ಮಾಡಿದ್ಯಾ? ಸಾರಿ ಕಣೆ, ಅದು ಟೈಮ್ ನೋಡ್ಕೊಂಡು ಹೇಳೋಣ ಅನ್ಕೊಂಡೆ, ಹೇಳಕ್ಕೆ ಆಗ್ಲಿಲ್ಲ. ಇವಾಗ ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ ನೀನು? ನೀನು ನನ್ ಜೊತೆ ಬಾ, ಏನೋ ಮಿಸ್ಟೇಕ್ ಆಯ್ತು ಅಂತ ಹೇಳಿ ಮ್ಯಾನೇಜ್ ಮಾಡೋಣ. ಸರಿ ಬಿಡು, ಬರ್ತೀನಿ. ಅಕಸ್ಮಾತ್ ನೀನ್ ಏನಾದ್ರೂ ಬೇಡ ಅಂದ್ರೆ ನನ್ನ ಅಕೌಂಟ್ಗೆ ಇನ್ನೊಂದು ಹುಡುಗ ಬಂದ ಅಂತ ಖುಷಿಯಾಗಿರ್ತೀನಿ. ತಲೆ ಕೆಡ್ಸ್ಕೊಬೇಡ ಬಿಡೆ, ನಾ ಬರ್ತೀನಿ. ಏ ಗೂಬೆ, ಹುಡುಗರು ನಮ್ಗೋಸ್ಕರ ಬಂದ್ ಕಾಯ್ಬೇಕೆ? ಅದೇನೇ ರೂಲ್ಸು? ನೀನೇನೆ ಬರ್ಗಟ್ಟೋಳ್ತಾರ 1 hour ಮುಂಚೆ ಬಂದಿದ್ಯಲ್ಲೇ. ಅದು ಅವನ್ನ 5 ಗಂಟೆಗೆ ಬರಕ್ ಹೇಳಿದ್ದೆ, ಟೆನ್ಷನ್ ಅಲ್ಲಿ ನಿನ್ನ 4 ಗಂಟೆಗೆ ಕರ್ಕೊಂಬಂದ್ಬಿಟ್ಟೆ. ನಿನ್ ಟೆನ್ಷನ್ ಬಾಯಿಗೆ ಮಣ್ಣು ಹಾಕ ನನ್ ಪ್ರಾಣ ತಿಂತಿಯಲ್ಲೇ. ಓ, ನಿನ್ಗೆ ಹೇಗೆ ಹೇಳೋದ್ ನನ್ ಪ್ರಾಬ್ಲಮ್ಮು? ನಾನೀಗ ನೋಡಿದ್ರೆ ಊರ್ ತುಂಬಾ ಬಾಯ್ ಫ್ರೆಂಡ್ಸ್ ಇದಾರೆ. ನಾನೇನಾದ್ರೂ ಈಗ ಫ್ರೀ ಇರೋದು ನೋಡಿದ್ರೆ ಜೊತೆಗ್ ಬಂದ್ ಇರು ಅಂತಾರೆ. ನಿನಗೆ ಹೇಗೆ ಹೇಳದೆ ನನ್ ಪ್ರಾಬ್ಲಮ್ಮು? ಸೋನಿ, ಅಯ್ಯೋ ನೋಡ್ದ. ಆಯ್ ಸೋನಿ, ನೀನಲ್ಲಿ? ನೀ ಬರ್ತೀಯ ಅಂತ ಆಕಾಶವಾಣಿಲಿ ಹೇಳಿದ್ರು, ಅದಕ್ಕೆ ಕಾಯ್ತಿದ್ದೆ. ಒಳ್ಳೇದಾಯ್ತು ಬಿಡು, ಬಾ ಹೋಗೋಣ. ಹಾ ನಡಿ, ಬರ್ದೇ ಇದ್ರೆ ನೀ ಬಿಡ್ತೀಯಾ? ನಾನು ಲವ್ ಮಾಡ್ತಾ ಇರೋದು. ನಾ ಹೇಳಿಲ್ವೇನೆ, ನಾ ಫ್ರೀ ಆಗಿರಕ್ ಬಿಡಲ್ಲ ಕಡೆ ಇವ್ರು. ಬಾರೆ ಸೋನಿ, ಬಾ ಬೇಗ ಹತ್ತು. ಪಾರ್ಟಿ ಟುಡೇ. ಭೂಮಿ 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 ಹಾಯ್, ನೀವು ಭೂಮಿ ಫ್ರೆಂಡಾ? ಹೌದು. 5 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ, ಆಗ್ಲೇ ಅವ್ರು ಹೋಗ್ಬಿಟ್ರು. ನಿಮ್ಮ ಜೊತೆ 1-2 ನಿಮಿಷ ಮಾತಾಡ್ಬೋದಾ? ಭೂಮಿ ಮಾತ್ಗೂ ಬಿಹೇವಿಯರ್ಗೂ ಸಂಬಂಧನೇ ಇರಲ್ಲ. ನಾನೇ ಎಷ್ಟೊಂದು ಸಲ ನೋಡಿದ್ದೀನಿ, ಯಾವಾಗಲೂ ಹುಡುಗರ ಜೊತೆ ಸುತ್ತಾಡ್ತಾನೆ ಇರ್ತಾಳೆ. ನಾನಂತೂ ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟಿದ್ದೀನಿ. ಅವಳು ಹೆಂಗಾದ್ರೂ ಇರ್ಲಿ ಬಿಡಿ, ಹಂಗೆ ಇರ್ಬೇಕು ಹಿಂಗೆ ಇರ್ಬೇಕು ಅಂತ ಹೇಳಕ್ ನೀವ್ ಯಾರು? ನಾನು ಅವಳನ್ನ ಲವ್ ಮಾಡಿ ಮದುವೆ ಆಗಿ ಸಂಸಾರ ಮಾಡ್ಬೇಕು ಅಂತ ಕನ್ಸ್ ಕಾಣ್ತಾರೋ ಹುಡುಗ ಕಣ್ರಿ. ನಿಜವಾಗ್ಲು? ಬಟ್ ಅವಳು ಇರೋದೇ ಹಾಗೆ, ಓಪನ್ ಮೈಂಡೆಡ್. ನಿಮ್ಗಿಷ್ಟ ಆಗಿಲ್ಲ ಅಂದ್ರೆ ಬಿಟ್ಬಿಡಿ. ಇಟ್ಕೊಳ್ಳೋಕೆ ಬಿಟ್ಬಿಡಕ್ಕೆ ಅದೇನು ಆಟದ ಸಾಮಾನ? ಒಂದ್ಸಲ ಕಮಿಟ್ ಆದ್ರೆ ಮುಗೀತು. 7 ಜನ್ಮನೂ ಅವಳ ಜೊತೆನೆ ಬಾಳೋದು. ಯಾಕೆ ನೀವು ಭೂಮಿನೇ ಲವ್ ಮಾಡ್ಬೇಕು? ನನಗೆ ಅವಳ ಭಾವನೆಗಳು, ಯೋಚನೆ ಮಾಡೋ ರೀತಿ, ಸಂಬಂಧಗಳಿಗೆ ಕೊಡೋ ಬೆಲೆ ಇದೆಲ್ಲ ಕಂಡ್ರೆ ತುಂಬಾ ಇಷ್ಟ ಆಗತ್ತೆ. ನೋಡೋಕ್ ನಿಮ್ ತರ ಇದ್ರಂತೂ ತುಂಬಾನೇ ಚೆನ್ನಾಗಿರೋದು. ನಂತರನಾ? ಹೌದು, ನಿಮ್ ಹಾಗೆ ಇನ್ನೋಸೆಂಟ್ ತರ. ಭೂಮಿಗೆ ಅಂತ ಚಾಕ್ಲೇಟ್ ತಂದಿದ್ದೆ, ಇದನ್ನ ಅವ್ರಿಗೆ ತಲುಪಿಸ್ಬಿಡಿ. ಕೊಡ್ತೀನಿ. ಹಾಗೆ ನನ್ನ ಬಗ್ಗೆನೂ ಸ್ವಲ್ಪ ಹೇಳಿ. ಹುಡುಗರ ಜೊತೆ ಸುತ್ತಾಡೋದನ್ನ ಬಿಡಕ್ಕೆ ಹೇಳಿ. ಹಾ, ಹೇಳಿ ನೋಡ್ತೀನಿ. ನಿಮ್ಮಂಥವ್ರು ಸಹವಾಸ ಮಾಡಿದ್ರೆ ಅವ್ರು ಬದಲಾಗಿ ಆಗ್ತಾರೆ. ಕಮ್ಯುನಿಕೇಷನ್ಗೆ ನಿಮ್ಮ ನಂಬರ್ ಕೊಡ್ತೀರಾ? ಥ್ಯಾಂಕ್ ಯು. 99-166-661. ನೀವು ಲವ್ ಮಾಡೋ ವಿಷಯ ಭೂಮಿಗೆ ಹೇಳಿದ್ದೀರಾ? ಇವತ್ತು ಹೇಳೋಣ ಅಂತ ಬಂದೆ, ಅದನ್ನು ನೀವೇ ಹೇಳಿಬಿಡಿ. ನಿಮ್ಮ ಹೆಸರೇನಂದ್ರಿ? ಚಿನ್ನು.
ಥ್ಯಾಂಕ್ ಯು ಬಾಯ್. ನನಗೇನೂ ಪ್ರಾಬ್ಲಮ್ ಇಲ್ಲ. ಮುಂಚೆಯಿಂದನೂ ನೀವು ಹಾಕಿಕೊಟ್ಟ ಮಾರ್ಗದರ್ಶನ ನಡೀತಾ ಇದ್ದೀನಿ. ಆ ಹುಡುಗಿ ಜಾತಕದಿಂದ ನಾನು ಸೇಮ್ ಆಗ್ತೀನಿ ಅಂದರೆ ನನಗೇನು ಡೌಟ್ ಇಲ್ಲ. ಹುಡುಗಿ ಏನೋ ಚೆನ್ನಾಗಿದ್ದಾಳೆ. ಆದರೆ ಅಂತ ಅಡ್ಡ ಮಾತು ಯಾಕೆ? ಮಾವನಿಗೂ ಈ ಮದುವೆ ಇಷ್ಟ ಸ್ವಾಮಿಗಳೇ. ಆದರೆ ಈ ಮೀಡಿಯಾದವರು ಇಂಥ ವಿಷಯ ಕಾಯ್ತಾ ಇರ್ತಾರೆ. ಪಬ್ಲಿಕ್ಕಲ್ಲಿ ಮಾನ ಹೋದ್ರೆ ಆಮೇಲೆ ಜನ MLA ಇರಲಿ ಪಂಚಾಯತಿ ಮೆಂಬರು ಮಾಡಲ್ಲ. ಹಗಲು ರಾತ್ರಿ MLA ಎರಡನೇ ಮದುವೆ ಆದಂತ ತೋರಿಸಿ ಮಾನ ಕಳೀತಾರೆ ಸ್ವಾಮಿಗಳೇ. ಹಾಗೇನಾಗಲ್ಲ. ಅಷ್ಟಕ್ಕೂ ಮದುವೆ ಆದ್ರೆ ಏನಾಗತ್ತೆ? ಇರೋ 5 ಜನರ ಜೊತೆ 6ನೇವಳು ನಿಮ್ ಕೀಪ್ ಆಗಿರ್ತಾಳೆ. ಕೀಪ್ ಅನ್ಬೇಡ್ರಿ ಪೂಜಾರ್ರಿ, ಅವಳನ್ನ ಹೆಂಡತಿ ಆಗೋಳು. ಈಗ ಸಾಹೇಬರ ಮುಖದ ಮೇಲೆ ಕಳೆ ಬಂತು. ಎಲ್ಲ ನಿಮ್ಮ ಆಶೀರ್ವಾದ ಗುರುಗಳೇ. ಆದರೆ ಈ ಮದುವೆ ಗುಟ್ಟಾಗಿ ನಡಿಬೇಕು. ಯಾರಿಗೂ ಗೊತ್ತಾಗಬಾರ್ದು. ಎಲ್ಲೂ ಆಚೆ ಬರಬಾರ್ದು ಈ ವಿಷಯ. ಅರ್ಥ ಆಯ್ತಾ? ಅದೆಲ್ಲ ನನ್ನ ಮೇಲೆ ಬಿಡಿ, ನೀವು ಆರಾಮಾಗಿರಿ. ಬೇಗ ಡೇಟ್ ಫಿಕ್ಸ್ ಮಾಡಿ ಸ್ವಾಮಿಗಳೇ. ಲೋ ಗೆಳೆಯ, ಇಲ್ಲೇ ಗಾಡಿ ಪಾರ್ಕ್ ಮಾಡೋ. ಇದೆ ಕಣೋ ಹೊಸ್ತಾಗಿರೋ ರೆಸ್ಟೋರೆಂಟು. ಸಖತ್ತಾಗಿರುತ್ತೆ ಊಟ. ಬಿಲ್ಲು ಅದನ್ನು ಸಖತ್ತಾಗಿರುತ್ತೆ. ಬಿಲ್ಲಿನ ತಾನೇ ಕೊಡೋದು. ಗೆಳೆಯ, ಭೂಮಿ ವಸ್ತ್ರಾಪರಣ ನಡೀತಿದ್ಯಲ್ವೋ? ಬೇಡ ಗುರು, 4-5 ಜನ ಹುಡುಗರಿದ್ದಾರೆ. ಬೇಡ ಕಣೋ, ಲೇ ಬೇಡ ಕಣೋ ಗೆಳೆಯ. ಅಯ್ಯೋ ನನ್ನ ಮಕ್ಕಳನ್ನ ಬಿತ್ತು. ಏನು ಮಾಡ್ತಿದ್ಯಾ? ಯಾರು ನೀನು? ಆಕಾಶ್. ಯಾವ ಆಕಾಶು? ಫೇಸ್ಬುಕ್ ಅಲ್ಲಿ ಚಾಟ್ ಮಾಡ್ಕೊಂಡು ನೀನ್ ಬಿಟ್ರೆ ಜಗತ್ತಿಲ್ಲ ಅಂತ ಹೇಳುವಾಗ ಎಲ್ಲ ನೆನಪಿರುತ್ತಲ್ಲ ಭೂಮಿ. ನಾನ್ ಭೂಮಿ ಅಲ್ಲ, ನಾನ್ ಸೋನಿ. ಸುಮ್ನೆ ನಾಟಕ ಆಡ್ಬೇಡ ಭೂಮಿ. ಇಷ್ಟ ಇಲ್ಲ ಅಂದ್ರೆ ಹೇಳ್ಬೇಕಾಗಿತ್ತು. ನನ್ ಪಾಡಿಗೆ ನಾನು ಇದ್ದಿರ್ತಾ ಇದ್ದೆ. ಯಾಕೆ ಸುಮ್ನೆ ನನ್ನ ಲೈಫ್ ನ ಹಾಳು ಮಾಡ್ಬೇಕಾಗಿತ್ತು? ಏ ಫೂಲ್, ಅವತ್ ರೆಸಾರ್ಟ್ ಅಲ್ಲಿ ಸಿಕ್ಕಿದ್ಲಲ್ಲ ಅವಳು ಭೂಮಿ. ಅವಳ ಫೋಟೋ ಹಾಕೋ ಬದಲು ನನ್ ಫೋಟೋ ಹಾಕಿದಾಳೆ. ನಾನ್ ಸೋನಿ. ಅವಳೆಲ್ಲ ನಿನ್ನ ಹತ್ರ ಹೇಳಿದೀನಿ ಅನ್ಬಿಟ್ಟು ಹಿಂಗ್ ಫಿಟ್ಟಿಂಗ್ ಇಟ್ಟಿದಾಳ. ಅನ್ಯಾಯವಾಗಿ ನನ್ ಬಾಯ್ ಫ್ರೆಂಡ್ ಹೊಡ್ಬಿಟ್ಟಿಯಲ್ಲೋ. ಡಾರ್ಲಿಂಗ್ ನಿಂತ್ಕೊಳ್ಳೋ, ಇವ್ನ ಯಾವನೋ ತಲೆ ಕೆಟ್ಟವನು. ಹಲೋ ಚಿನ್ನು. ಹೇಳಿ ಆಕಾಶ್. ಭೂಮಿ ನನಗೆ ಮೋಸ ಮಾಡ್ಬಿಟ್ಲು. ಅವಳಿಗೆ ಲವ್ ಅಂದ್ರೆ ತಮಾಷೆ ಆಟ. ಅವಳನ್ನ ಅತಿಯಾಗಿ ಲವ್ ಮಾಡಿ ನಾನು ತಪ್ಪು ಮಾಡ್ಬಿಟ್ಟೆ. ಅಲ್ಲ, ಏನಾಯ್ತು ಆಕಾಶ್ ಈಗ? ಭೂಮಿ ನಿಜ ಗುಣ ಗೊತ್ತಾಯ್ತು. ನಾನಿನ್ ಬದುಕಿದ್ದು ಸತ್ತಂಗೆ. ನಾನು ಹೋಗಿ ಪಾರ್ಕಲ್ಲಿ ವಿಷ ಕೊಟ್ಟು ಸಾಯ್ತೀನಿ. ದಯವಿಟ್ಟು ನನ್ನ ಬಾಡಿನ ಮನೆಗೆ ತಲುಪಿಸ್ಬಿಡು. ಇದೊಂದು ಉಪಕಾರ ಮಾಡಿ ಪುಣ್ಯ ಕೊಡು ಪ್ಲೀಸ್. ಗುಡ್ ಬಾಯ್. ಆಕಾಶ್, ಅದು ಭೂಮಿ ಅಲ್ಲ, ಅದು ನಾನು. ಹಲೋ. ಅಯ್ಯೋ, ನಿಮ್ ಪಾನಿಪುರಿಗೆ ಇಷ್ಟು ಬೆಂಕಿ ಹಾಕ ಅಲ್ಲ, ನನ್ನ ಲೈಫ್ ಹಾಳಾಗ್ತಿದೆ. ಆಕಾಶ್, ಎಲ್ಲಿದ್ದೀರಾ? ಆಕಾಶ್, 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 ಆಕಾಶ್.
ಆಕಾಶ್ ಎದ್ದೇಳಿ ಆಕಾಶ್. ನಾನ್ ನಿಮ್ ಭೂಮಿ ಬಂದಿದ್ದೀನಿ. ನಾನೇ ನಿಜವಾದ ಭೂಮಿ ಆಕಾಶ್. ಇದೆಲ್ಲ ಹೇಳ್ಬೇಕು ಅನ್ನೋಷ್ಟರಲ್ಲಿ ಹೀಗೆಲ್ಲ ಆಗೋಯ್ತು. ಪ್ಲೀಸ್ ಎದ್ದೇಳಿ ಆಕಾಶ್. ನಿಮ್ ಸಾವಗ್ ನಾನೇ ಕಾರಣ ಆಗ್ಬಿಟ್ಟೆ. ಐ ಲವ್ ಯು ಆಕಾಶ್. ಐ ಲವ್ ಯು. ಪ್ಲೀಸ್ ಎದ್ದೇಳಿ ಎದ್ದೇಳಿ. ಹೆದರ್ಕೋಬೇಡ. ನಿಜವಾದ ಭೂಮಿನ ಪಡೆಯೋಕೆ ಮತ್ತೆ ಹುಟ್ಟು ಬಂದಿದ್ದೀನಿ. ಪ್ರೀತಿಗೆ ಎಷ್ಟೊಂದು ಶಕ್ತಿ ಇದೆಯಲ್ಲ, ಸತ್ತಿರೋರ್ನ ಬದುಕಿಸುತ್ತೆ. ಭೂಮಿ ಭೂಮಿ ನಿಂತ್ಕೋ ಭೂಮಿ. ಭೂಮಿ ಬಿಡಿ ಆಕಾಶ್. ನಂಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ನೀನೇನ್ ಕಮ್ಮಿನಾ? ಯಾರ್ದೋ ಫೋಟೋ ಹಾಕಿ ನನ್ನ ಎಷ್ಟು ಆಟ ಆಡಿಸ್ದೆ. ನಾನ್ ಸಿಚುವೇಶನ್ಗೋಸ್ಕರ ಹಾಗೆ ಮಾಡಿದ್ದು. ಆದ್ರೆ ನೀವು ಬೇಕು ಅಂತ ನನ್ನ ಕಾಡ್ಸೋದಕ್ಕೆ ಅಂತ ಹೀಗೆ ಮಾಡಿದ್ರಿ ಅಲ್ಲ. ಐ ಹೇಟ್ ಯು. ಹೇ ಭೂಮಿ, ನಿನ್ನಿಂದ ಒಂದ್ಸಲ ಐ ಲವ್ ಯು ಹೇಳ್ಸ್ಕೊಳ್ಳೋಣ ಅಂತ ಈ ಥರ ನಾಟಕ ಮಾಡಿದೆ. ಒಂದ್ಸಲ ಹೇಳು ಐ ಲವ್ ಯು ಅಂತ. ಹೇಳಲ್ಲ. ನೀ ಹೇಳಿಲ್ಲ ಅಂದ್ರೆ ನಾನು ನಿಜವಾಗ್ಲೂ ಸತ್ತೋಗ್ತೀನಿ. ಸತ್ ಹೋಗಿ. ನನ್ ಪ್ರೀತಿ ನಿಮ್ನ ಮತ್ತೆ ಬದುಕಿಸುತ್ತೆ. ಅಯ್ಯೋ, ಪ್ರೀತಿ ಮಾಡಿದ್ಮೇಲೆ ಬದುಕೋಕ್ಕೂ ಆಗಲ್ಲ, ಸಾಯಕ್ಕೂ ಆಗಲ್ಲ. ಮತ್ತಿನ್ನೇನಪ್ಪ ಮಾಡೋದು? ಪ್ರೀತಿ ಮಾಡಿದ್ಮೇಲೆ ಬೇರೆ ಆಪ್ಷನ್ನೇ ಇಲ್ಲ. ಸಾಯೋವರೆಗೂ ಪ್ರೀತಿಸ್ತಾನೆ ಇರ್ಬೇಕು. ಹೌದಾ? ಐ ಲವ್ ಯು. ಒಂದ್ ನಿಮಿಷ. ಭೂಮಿ, ಏನಾಯ್ತು ಭೂಮಿ? ಆಕಾಶ್ ತಂಗಿ ಮದುವೆ ಆಯ್ತಾ? ಅವರಮ್ಮ ಹೇಗಿದ್ದಾರೆ? ನಮಗೆ ರೊಕ್ಕ ಕೊಟ್ರೆ ಮಾತು ಬರ್ತಾವಲ್ಲ. ಕತಿ ಮುಂದುವರ್ಸ್ಪಾಯನ. ಲೋ, ಮಗ ಇಂದ ಮದುವೆ ಆಗ್ತೈತಿ, ದುಡ್ಡಿಂದ ಹೆಂಗ್ ಮದುವೆ ಆಗ್ತೈತಿಲೆ? ಆಕಾಶ್ ಸತ್ ಮೇಲೆ ಪಾಪ ಅವ್ರ ಫ್ರೆಂಡ್ಸ್ಗೆಲ್ಲ ಪ್ರಾಬ್ಲಮ್ ಜಾಸ್ತಿ ಆಗೈತಂತೆ. ದುಡ್ಡು ವಾಪಸ್ ಕೊಡೋ ಬುದ್ಧಿ ದೇವ್ರು ಕೊಟ್ರೆ ಆಕಾಶ್ ಮನೆ ಕಷ್ಟಗಳು ಸಾಲ್ವ್ ಆಗ್ತವೆ. ಸಾಲಾಗಿಲ್ಲ ಕೊಡಕ್ಕಾಗಲ್ಲಪ್ಪ. ಅಣ್ಣ, ನನ್ನ ಮೇಲೆ ನಂಬಿಕೆ ಇಲ್ವೇನಣ್ಣ? ನನಗೆ ಟೈಮ್ ಮೇಲೆ ನಂಬಿಕೆನೇ ಇಲ್ಲ. ಆಕಾಶ್ ಅಂತ ಒಬ್ಬ ಒಳ್ಳೆ ಹುಡುಗ ಇದ್ದ. ಅವನಿಗೆ ಸಾಲ ಕೊಟ್ಟಿದ್ದೆ. ಪಾಪ ಏನ್ ಮಾಡೋದು, ಆಕ್ಸಿಡೆಂಟಲ್ಲಿ ತೀರ್ ಹೋದ. ಈಗ ನಾನು ಸಾಲ ತೀರ್ಸವ್ರು ಯಾರು? ಸಾಲದ ತಲೆನೋವೇ ಬೇಡ. ಆಕಾಶ್ ಅವ್ರು ಎಷ್ಟು ದುಡ್ಡು ಕೊಡ್ಬೇಕು ನಿಮಗೆ? ಅಂದಂಗೆ ನೀವ್ಯಾರು? ಒಬ್ಬ ಒಳ್ಳೆ ಮನುಷ್ಯ ಯಾರು ಋಣದಲ್ಲೂ ಸಾಯಲ್ಲ ಅಂತ ತೋರ್ಸಕ್ ಬಂದಿರೋನು. ಎಷ್ಟಾಯ್ತು ಹೇಳ್ರಿ? 2,000 ರೂಪಾಯಿ. ಅಷ್ಟೇ ತಾನೇ? ತಗೊಳ್ಳಿ. ಎಂಜಾಯ್ ಮಾಡು. ಮಗ, ನಂಗೊಂದು ಡೌಟ್. ಏನಪ್ಪ? ಈಗ ಊರಿಗೆ ಬಂದ ತಕ್ಷಣ ಆಕಾಶನ ಡೀಟೇಲ್ಸ್ ಎಲ್ಲ ತಿಳ್ಕೊಂಡೆ. ಈಗ ನೋಡಿದ್ರೆ ಡಾಬಾದಾಗಿನ ಆಕಾಶನ ಸಾಲ ಎಲ್ಲ ತೀರಿಸ್ತಾ ಇದೀಯ. ಜೊತೆಗೆ ಅವನ್ ತಂಗಿ ಮದುವೆ ಕೂಡ ಮಾಡಕ್ ಕೊಟ್ಟಿದ್ಯಾ. ಕರೆ ಹೇಳು, ಆಕಾಶ್ಗೂ ನಿಂಗೂ ಏನ್ ಸಂಬಂಧ ಐತಿ? ಸಂಬಂಧಾಗಿ ಬಂದ ಏನಿಲ್ಲಪ್ಪ, ಕಷ್ಟದಲ್ಲಿದ್ದಾನೆ, ಸಹಾಯ ಮಾಡೋಣ. ಇವೆಲ್ಲ ಕತೆ ಬೇಡಪ್ಪ. ಗುರುತು ಪರಿಚಯ ಇಲ್ಲದವ್ರು ಯಾರು ಸಹಾಯ ಮಾಡಕ್ ಹೋಗ್ತಾರ? ಅಂತದ್ರಲ್ಲಿ ನೀನು ಹುಡ್ಕೊಂಡು ಬೆಂಗಳೂರಿಂದ ಗೋಕಾಕ್ವರೆಗೂ ಬಂದಿದೀಯ ಸಹಾಯ ಮಾಡಕಂತ. ನಿಜ ಹೇಳ, ಎದಕ್ಕೆ ಬಂದಿ, ಎದರ್ಗೋಸ್ಕರ ಬಂದಿ? ಕರೆ ಹೇಳ. ಕಾರಣ ಐತಪ್ಪ, ಆದ್ರೆ ನಿಮ್ಗೆಲ್ಲ ಹೇಳ್ಬೇಕು ಅಂತ ರೂಲ್ಸ್ ಏನಿಲ್ವಲ್ಲ. ಹೇಳ್ದೆ ಇದ್ರು ನಮ್ಗೆ ಗೊತ್ತಾಗತ್ತಪ್ಪ. ಏನೋ ಗೊತ್ತಾಯ್ತು? ಆಕಾಶಿಗೆ ಆಕ್ಸಿಡೆಂಟ್ ಮಾಡಿದ್ದು ನೀನೇ ತಾನೇ? ಲೋ, ಏನ್ರೋ ಮಾತಾಡ್ತಿದ್ದೀರಾ? ಲೋ, ಪ್ಲೀಸ್ ಈ ವಿಷಯನ ಯಾರಿಗೂ ಹೇಳ್ಬೇಡ್ರು. ದೋಸ್ತ, ನೀನು ಚಾಕು ತಗೊಂಡು ಈ ಗಿಡನ್ ಚುಚ್ಚಿದ್ರು, ಚಾಕು ತಗೊಂಡು ನೀ ನನಗ ಚುಚ್ಚಿದ್ರು ನೀನೇ ಅಂತ ಹೇಳಲ್ಲ. ಅಂತದ್ರಲ್ಲಿ ನೀನ್ ಆಕ್ಸಿಡೆಂಟ್ ಮಾಡಿದಿ ಅಂದ್ರೆ ನಾವ್ ಹೇಳ್ತೇವೆ. ನಿಮ್ಮಂತ ಫ್ರೆಂಡ್ಸ್ ನ ಪಡೆದಿದ್ದಕ್ಕೆ ನಾನೇ ಧನ್ಯನಪ್ಪ.
ಪುಟ. ಇನ್ನು ಎಷ್ಟು ದಿನ ಅಂತ ಸತ್ತೋರ್ನೇ ಜ್ಞಾಪಿಸ್ಕೊಂಡು ಕೊರಗ್ತೀಯ ಕಂದ. ನೀನು ಹೀಗೆ ಕೂತಿದ್ರೆ ಯಾರಿಗೆ ಏನಮ್ಮ ಸಿಗುತ್ತೆ ಪುಟ? ಬೇರೆ ಮದುವೆ ಆಗೋ, ಇಲ್ಲ ಅಂದ್ರೆ ಓದ್ನಾದ್ರೂ ಮುಂದುವರ್ಸೋ. ಈ ಥರ 4 ಗೋಡೆ ಮಧ್ಯೆ ಕೂತಿರೋದಕ್ಕಿಂತ ಹೊರಗೆ 4 ಜನದ ಜೊತೆ ಬೆರೀಕಂದ ಆಗ್ಲಾದ್ರೂ ಒಂದಷ್ಟು ಮರಿಬಹುದು. ನಂಗೆ ಓದೋ ಆಸೆ ಇಲ್ಲ. ಸರಿ, ಆಗಿದ್ರೆ ಮದ್ವೆನಾದ್ರೂ ಮಾಡ್ಕೋ. ಯೋಚನೆ ಮಾಡ್ತೀನಿ. ಬೇಗ ಒಂದು ಒಳ್ಳೆ ನಿರ್ಧಾರಕ್ಕೆ ಬಮ್ಮ. ನೀನು ಸಂತೋಷವಾಗಿರೋದನ್ನ ನಾನು ನೋಡಬೇಕು ಕಂದ. ಅಪ್ಪನ ಬಗ್ಗೆನೂ ಸ್ವಲ್ಪ ಯೋಚನೆ ಮಾಡಮ್ಮ. ಭೂಮಿ, ನಿನ್ನ ಜಾತಕ ನೋಡಿ ನಿನ್ನ ಮದುವೆ ಆಗೋರು CM ಆಗ್ತಾರೆ ಅಂತ ಹೇಳಿದ್ದಾರೆ. ನೀನು ನೋಡಿದ್ರೆ ಮದುವೆ ಬೇಡ, ಸಮಾಜ ಸೇವೆ ಮಾಡ್ಕೊಂಡಿರ್ತೀನಿ ಅಂತೀಯ. MLA ಅವ್ರು ನಿನ್ನ ಜಾತಕ ನೋಡಿ ಒಪ್ಕೊಂಡಿದ್ದಾರೆ ಕಂದ. MLA CM ಆದರೆ ನಮ್ಮ ಊರಿಗೆ ಜೀವ ಬರುತ್ತೆ ಕಣೆ. ನಿನಗೂ ಸಮಾಜ ಸೇವೆ ಮಾಡೋದಕ್ಕೆ ಶಕ್ತಿ ಬರುತ್ತೆ. ಅದಕ್ಕೆ MLA 2ನೇ ಹೆಂಡತಿ ಆಗೋ ಅಂತಿದ್ದೀರಾಪ? ನೀನು ಯಾರಿಗಾದ್ರು ಮೊದಲನೇ ಹೆಂಡತಿ ಆಗ್ತೀನಿ ಅಂದರೆ ನನಗೇನು ಅಭ್ಯಂತರ ಇಲ್ಲ. ನನಗೆ ಮದುವೆ ಇಷ್ಟ ಇಲ್ಲ. ಅದಕ್ಕೆ MLA ಅವ್ರನ್ನ ಮದುವೆ ಆಗಿ ಬಂದಿತ್ತು. ಅವ್ರಿಗೂ ಏನು ಈ ಮದುವೆ ಇಷ್ಟ ಇಲ್ಲ. ಆದರೆ CM ಆಗ್ತಾರೆ ಅಂತ ಎಲ್ಲರೂ ಸೇರಿ ಒಪ್ಸಿದ್ದಾರೆ ಅಷ್ಟೇ. ಅಪ್ಪ, ನನಗೆ ಸ್ವಲ್ಪ ಟೈಮ್ ಕೊಡಿ, ನಾನು ಯೋಚನೆ ಮಾಡಬೇಕು. ಜಾಸ್ತಿ ಯೋಚನೆ ಮಾಡಬೇಡ ಮಗಳೇ, ವಯಸ್ಸು ಕಳೆದು ಹೋಗುತ್ತೆ. ಮಾವ, ಯಾಕೆ ಮಾವ ಒಬ್ನೇ ಮಂಕ್ ಬರ್ದಂಗ್ ಕೂತಿದ್ಯಾ? ಎಷ್ಟು ದಿನ ಮಂಕ್ ಬಡ್ದಿತ್ತು. ನಾನು ಆ ಭೂಮಿಯಿಂದ ತಿರುಗಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದೆ ಅನಿಸ್ತಿದೆ. ಯಾರೋ ಅವಳಿಗೆ ಸರಿಯಾಗಿ ಬೈದು ಬುದ್ಧಿ ಹೇಳ್ಬಿಟ್ಟವ್ರೆ. ಅದಕ್ಕೆ ಅವಳು ಅಂದ್ಬಿಟ್ಟು ಹೋಗ್ಬಿಟ್ಲು. ಅಂತ ಒಳ್ಳೆ ಕೆಲಸ ನನ್ ಬಿಟ್ರೆ ಬೇರೆ ಯಾರು ಮಾಡ್ತಾರ ಮಾವ? 20 ವರ್ಷದಿಂದ ನನ್ನ ಲವ್ ನಾನು ಕಾಪಾಡ್ಕೊಂಡ್ ಬಂದಿದ್ದೀನಿ. 10 ದಿನದಲ್ಲಿ ಅವಳೋ ಬಂದು ಪಟಾಯಿಸಿದ್ರೆ ಸುಮ್ಮನಿರ್ತೀನಾ? ಚೆನ್ನಾಗಿ ಉಗ್ದೆ ಬಿಟ್ಟೋದ್ಲು ಪೀಡೆ. ನಿಂಗೊಂದು ಕತೆ ಹೇಳ್ತೀನಿ, ಕೇಳಿಸ್ಕೊತೀಯಾ? ಓ, ಯಾವ್ದಾದ್ರು ಲವ್ ಸ್ಟೋರಿ ಹೇಳು. ನಾನು ಭೂಮಿನ ಲವ್ ಮಾಡ್ತಿದ್ದೀನಿ, ಅವಳನ್ನೇ ಮದುವೆ ಆಗ್ಬೇಕು ಅಂತಿದ್ದೀನಿ. ಯಾಕೆ ಗೊತ್ತಾ? ಈಗ ಹೇಳು, ನಾನು ಅವಳ ಮರಿಬೇಕಾ? ಸಾರಿ ಮಾವ. ನೋಡು, ಇದು MLA ಅವರ ಖಾಸಗಿ ವಿಚಾರ. ಎಲ್ಲ ಗುಟ್ಟಾಗಿ ನಡಿಬೇಕು. ಮಾಧ್ಯಮಗಳು ನೆಂಟರು ಅಂತ ಯಾರಿಗೆ ಗೊತ್ತಾಗಬಾರ್ದು. ಖಂಡಿತ ಗುರುಗಳೇ, ಯಾವುದೋ ಪೂರ್ವ ಜನ್ಮದ ಪುಣ್ಯ ನಮಗಿದು. ನನಗಿಂಥ ಅವಕಾಶ ಸಿಕ್ಕಿದೆ. ಖಂಡಿತ ನಮ್ಮ ಕಡೆಯಿಂದಂತೂ ಏನೂ ಅಪಚಾರ ಆಗೋದಿಲ್ಲ ಗುರುಗಳೇ. ಒಳ್ಳೇದಾಗಲಿ ಭಾವಿ ಮುಖ್ಯಮಂತ್ರಿಯ ಮಾವನವರೇ. ಎಲ್ಲ ತಮ್ಮ ಆಶೀರ್ವಾದನೇ ಅಲ್ವಾ ಗುರುಗಳೇ? ನನ್ಗೇನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ಅದ್ರಲ್ಲಿ ಏನಿದೆ, ಲವ್ ಮಾಡ್ಬಿಡ್ರಿ. ಈ ಪ್ರಾಣ ಇರೋವರೆಗೂ ನಿಮ್ಗೊಂದೇ ಒಂದು ಸಣ್ಣ ಪ್ರಾಬ್ಲಮ್ ಆಗದಿರೋ ಥರ ನಾನು ನೋಡ್ಕೊತೀನಿ. ನಿಮ್ಮೇಲಾಣೆ. ಕರೆಂಟ್ ಬೇರೆ ಇಲ್ಲ. ಹಾಳಾದಿನೊಂದು 10 ದಿನ ಇದೆ ಕರ್ಮ ನಮಗೆ. ಆಮೇಲೆ ಯಾವನಾರು ನನ್ನ ಮನೆ ಕರೆಂಟ್ ಮುಟ್ಲಿ, ಆಗ ತೋರಿಸ್ತೀನಿ ನಾನು ಯಾರು ಅಂತ. ಪುಟ, ಇನ್ವಿಟೇಷನ್ಸ್ ಬಂದಿದೆ.
MLA ಸಾಹೇಬರು ತುಂಬ ಆಡಂಬರ ಬೇಡ ಅಂತ ಹೇಳಿದ್ದಾರೆ. ಅದಕ್ಕೆ ನಿನಗೆ ತುಂಬ ಬೇಕಾದವ್ರಿಗೆ ಮಾತ್ರ ಕರಿಬೇಕು, ಸರಿನಾ? ಇನ್ವಿಟೇಷನ್ಸ್ ಇಲ್ಲಿಟ್ಟಿರ್ತೀನಿ. ಅಪ್ಪ, ನನಗೆ ಮದುವೆ ಬೇಡ ಅಪ್ಪ. ಇದೇನು ಪುಟ್ಟ ಹೀಗೆ ಹೇಳ್ತಾ ಇದೆಯಾ? ಎಲ್ಲ ಅರೇಂಜ್ ಆಗಿದೆ, ಇನ್ನು 3 ದಿನ ಇದೆ ಅಷ್ಟೇ ಮದುವೆಗೆ. ಅಪ್ಪ, ಆಕಾಶ್ ನನಗೋಸ್ಕರ ಮತ್ತೆ ಹುಟ್ಟು ಬಂದಿದ್ದಾನೆ. ಹುಡುಗಿ ನೋಡಕ್ ಚೆನ್ನಾಗಿದ್ದಾಳೆ ಅಂತಂದ್ರೆ ಇಂಥ ಆಕಾಶದಿಂದ 1000 ಜನ ಉದುರುತ್ತಾರೆ. ಅಪ್ಪ ಇಲ್ಲಪ್ಪ, ಆಕಾಶ್ ಹಾಟ್ನೆ ವರುಣ್ಗೆ ಹಾಕಿರೋದು. ವರುಣ್ ನನ್ನ ಆಕಾಶ್ ಅಷ್ಟೇ ಇಷ್ಟಪಡ್ತಾನೆ. ನೋಡಮ್ಮ, ನಾನು ಇಂಥದ್ನೆಲ್ಲ ನಂಬೋದಿಲ್ಲ. ನನಗೆ ನಿನ್ನ ಲೈಫ್ ಹಾಳಾಗೋದು ಇಷ್ಟ ಇಲ್ವೇ? ನೋಡು, ನಾನು ವರುಣನ ಬಗ್ಗೆ ವಿಚಾರಿಸಿದ್ದೀನಿ. ಅವನು ಶ್ರೀಮಂತರ ಮನೆ ಹುಡುಗ, ಅವನಿಗೆ ಇದೆಲ್ಲ ಕಾಮನ್ ಕಣೆ. ನೀನು ಸನ್ಯಾಸಿ ಆಗೋದು ನನಗೆ ಇಷ್ಟ ಇಲ್ಲ ಕಣೆ. ಇಲ್ಲ ಅಪ್ಪ, ವರುಣ್ ನಿಜವಾಗ್ಲೂ ನನ್ನ ಮದುವೆ ಆಗ್ತಾರೆ. ಹಾಗಾದ್ರೆ ಈಗ ಗೊತ್ತಾಗಿರೋ ಮುಹೂರ್ತದಲ್ಲೇ ಮದುವೆ ಆಗ್ಬೇಕು. ಅಕಸ್ಮಾತ್ ಅವನೇನಾದ್ರು ಬರ್ದೆ ಕದ್ದು ಹೋದ ಅಂತಂದ್ರೆ ನೀನು MLA ಸಾಹೇಬ್ರ ಮದುವೆ ಆಗ್ಬೇಕು. ಪ್ರೀತಿ ಮಾಡೋದೊಂದು ಆಟ ಆಗೋಯ್ತು ಅವ್ರಿಗೆ. ನನ್ನ ಲೈಫ್ ಇಷ್ಟು ದಿನ ಯಾಕೆ ಚೆನ್ನಾಗಿತ್ತು ಅಂತ ಈಗ ಗೊತ್ತಾಗ್ತಿದೆ. ಈ ಲವ್ ಮಾಡೋದು ಭಾಳ ಕಷ್ಟನಪ್ಪ. ಸುಮ್ಮನೆ ಅಳ್ತೀರ, ಫೋನ್ ತೆಗೆದೆ ಕಾಟ ಕೊಡ್ತೀರ, ಬ್ಯಾಡ ಅಂದಾಗ ವಿಪರೀತ ಮಾತಾಡ್ತೀರ, ಇದಕ್ಕಿದ್ದಂಗೆ ಸೈಲೆಂಟ್ ಆಗ್ಬಿಡ್ತೀರ. ಇವೆಲ್ಲ ಬೇಕಿತ್ತ ನಮಗೆ? ರೀ, ಏನಾರ ಮಾತಾಡ್ರಿ. ಈಗ್ಲಾರ ಲವ್ ಬಂದೈತಾ ಇಲ್ಲ ಎದೆ ಬಗ್ಗೆ ತೋರಿಸ್ಬೇಕಾ? 21ಕ್ಕೆ ನಮ್ಮ ಮದುವೆ. ಬರೀ ಇನ್ನು 2 ದಿನ ಇರೋದು. ನಮ್ಮ ಅಪ್ಪಂಗೆ ನೀವೆಲ್ಲಾದ್ರೂ ಓಡ್ ಹೋಗ್ತೀರಾ ಅಂತ ಭಯ. ಓಡೋಗಕ್ಕ ನಾನು ಎಷ್ಟು ದೂರ ಬಂದಿದ್ದು? ನೆಟ್ಟಿಗಿನ್ನ ಲವ್ವೇ ಶುರುವಾಗಿಲ್ಲ, ಆಗ್ಲೇ ಮದುವೆ ಅಂತಿದ್ರಲ್ಲ. ದಿನದ 24 ಗಂಟೆನೂ ನಿಮ್ಮನ್ನ ಹೀಗೆ ತಪ್ಕೊಂಡಿರ್ಬೇಕು ಅಂತ ಅನ್ಸುತ್ತೆ. ಅಲ್ಲ, ಮುಂದಿನ ತಿಂಗಳು 21ನೇ ತಾರೀಕು ಇಟ್ಕೊಂಡ್ರಾಗಲ್ವಾ? ನಮ್ಮ ಅಪ್ಪಂಗೆ ರಜಾ ಕೊಡಲ್ಲ, ಆಮೇಲೆ ಯಾರ ಕಾಲಿಗೆ ಬೀಳದ್ ನಾವು? 21ಕ್ಕೆ ಆಗಿಲ್ಲ ಅಂದ್ರೆ ನಮ್ಮ ಅಪ್ಪ ನೋಡಿರೋ ಹುಡುಗನ್ನೇ ಮದ್ವೆ ಆಗ್ತೀನಿ ನಾನು. ಹುಡುಗನ್ನ ಇಲ್ಲ ಅಂಕಲ್ನ. ಹಲೋ, ನನ್ನ ಮದ್ವೆ ಆದ್ರೆ ಅವ್ರು CM ಆಗ್ತಾರೆ ಗೊತ್ತಾ? ಅಯ್ಯಯ್ಯೋ, ಹಾಗಾದ್ರೆ 20ನೇ ತಾರೀಕು ರಾತ್ರಿನೇ ಬಂದು ಮದ್ವೆ ಚೌಟ್ರಿ ಮಲ್ಕೊಂಡ್ಬಿಡ್ತೀನಿ ಬಿಡಿ. ಮದುವೆಗೆ ಮುಂಚೆ ಮುತ್ತಿಗಿದ್ ಕೊಟ್ಟು ಲವ್ ಮಾಡೋ ಸಂಪ್ರದಾಯ ನಿಮ್ ಕಡೆ ಏನಾರ ಇದೆಯಾ? ಕೆನ್ನೆ ಮೇಲೆ ಇಟ್ಕೊಳ್ಬೋದಷ್ಟೇ. ಪಾಲಿಗೆ ಬಂದಿದ್ದೆ ಪಂಚಾಮೃತ ಕೊಡಿ. ಎಲ್ಲ ಇವಳ ದೋಸ್ತನ ಮದ್ವೆ ಅಂತೆ. ಓಹೋ ದೋಸ್ತನ ಮದ್ವೆ ಅಂತೆ. ಅಲ್ಲ, ಈ ಮದ್ವೆಗೆ ಪಂಚೆನ ಏನಕ್ರು ಹಾಕೋಬೇಕು? ಅದು ಗೊತ್ತಿಲ್ಲಪ್ಪ, ಆದ್ರ ಫಸ್ಟ್ ನೈಟ್ಗೆ ಯಾಕೆ ಹಾಕೋತಾರ ಚೆನ್ನಾಗಿ ಗೊತ್ತೈತಿ. ನೀನ್ ಅದ್ರಲ್ಲಿ PhD ಮಾಡಿರ್ತೀಯ ಬಿಡಪ್ಪ. ಡಬಲ್ PhD ಮಾಡ್ತೀನಿ. ಪುಟ, ವರುಣ್ ಬರಲೇ ಇಲ್ಲ. ಮುಹೂರ್ತಕ್ಕೆ ಟೈಮ್ ಆಯ್ತು, ಹುಡುಗಿನ ಕರ್ಕೊಂಬನ್ನಿ ಅಂತಿದ್ದಾರೆ ಪುರೋಹಿತರು. ಅಪ್ಪ, ನಾನು ಆಗ್ಲಿಂದ ಟ್ರೈ ಮಾಡ್ತಾನೆ ಇದ್ದೀನಿ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಸ್ವಿಚ್ ಆಫ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ತಾನೇ ಬರುತ್ತೆ. ಅವ್ನು ಬರಲ್ಲ. ಬಾ. ಸರಿ ಆಯ್ತು, ಇನ್ನೊಂದು 10 ನಿಮಿಷ ಕಾಯೋಣ. ಗಾಬರಿ ಆಗ್ಬೇಡಿ, ನಾವು ಆಕಾಶ್ ಫ್ರೆಂಡ್ಸ್. ಗಾಬರಿ ಯಾಕೋ? ಅವ್ರಿಗೆ ಚೆನ್ನಾಗಿ ಗೊತ್ತಿರ್ಬೇಕಲ್ವಾ ನಾವು ಯಾರಂತ. ಗೊತ್ತು, ಆದ್ರೆ ಇಲ್ಲಿಗೆ ಯಾಕೆ ಬಂದ್ರಿ ಅಂತ ಗೊತ್ತಾಗ್ಲಿಲ್ಲ. ಫ್ರೆಂಡ್ ಆರ್ಟ್ನ ನಿನ್ಗೆ ಹಾಕಿದ್ದಾರೆ ಅಂದ್ರೆ ಆ ಆರ್ಟಲ್ಲಿ ನಮ್ಮ ಜಾಗ ಇಲ್ವಾ? ಆಕಾಶ್ ಭೂಮಿ ಮದುವೆ ನೋಡ್ಬೇಕಂತ ಆಸೆ ಇತ್ತು, ಆದ್ರೆ ಆಗ್ಲಿಲ್ಲ. ಬಿಡು, ಈಗ ವರುಣ್ ಭೂಮಿ ಮದುವೆ ಮಾಡಿ ನಮ್ಮ ಆಸೆನ ತೀರಿಸ್ಕೊಳ್ಳೋಣ. ಏನಂತೀಯ ಗೆಳೆಯ? ಆಯ್ತು, ಬನ್ನಿ ಮದುವೆಗೆ. ಫ್ರೆಂಡ್ನ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗ್ಬೇಕಂತ ಅಷ್ಟು ದೂರದಿಂದ ಬಂದಿದ್ದೀವಿ, ಬಾ ಗೆಳೆಯ.
ಬಾ ಗೆಳೆಯ ಬಾ. ಲೇಟ್ ಆಗುತ್ತೆ. ಗಾಡಿ ಸ್ಟಾರ್ಟ್ ಮಾಡು, ಟೈಮ್ ಆಗುತ್ತೆ. ನಮ್ಮ ಹಿಂದೆ ಬಂದ್ಬಿಡ್ರು. ಮುಹೂರ್ತ ಮೀರೋಗ್ತಿದೆ, ಪುರೋಹಿತರು ಅರ್ಜೆಂಟ್ ಮಾಡ್ತಿದಾರಮ್ಮ. ಅಪ್ಪ ಅದು ವರುಣ್. ನೋಡಮ್ಮ, ವರುಣ್ ಬಂದ್ರೆ ಅವನು ಕೂರಿಸ್ತೀನಿ. ಈಗ ಸದ್ಯಕ್ಕೆ MLA ಸಾಹೇಬ್ರನ್ನ ಕೂರಿಸಿರ್ತೀನಮ್ಮ. ಅಪ್ಪ ವರುಣ್ ಬರ್ತಾನಪ್ಪ. ಆಯ್ತಮ್ಮ, ಅವನು ಬಂದಾಗ ಇವ್ರನ್ನ ನೆಪಿಸ್ತೀನಿ, ಅವನ ಕೈಯಿಂದಾನೆ ತಾಳಿ ಕಟ್ಟಿಸ್ತೀನಿ. ಅಪ್ಪ ಅದ್ ಹೇಗಾಗುತ್ತೆ? ನಾನಿದ್ದೀನಿ ಪುಟ್ಟ. ಒಟ್ಟಲ್ಲಿ ಈ ಮುಹೂರ್ತದಲ್ಲಿ ನಿನ್ನ ಮದುವೆ ಆಗಲೇಬೇಕು ಅಷ್ಟೇ ನನಗೆ. ಬೇಗ ಬನ್ನಿ. ಏನ್ರು ಮೊದಲನೇ ಮದುವೆ ಥರ ರೆಡಿ ಮಾಡ್ತಾ ಇದ್ದೀರ ನನ್ನ? ಹೌದು, ಮತ್ತೆ ನಮಗಿದು ಮೊದಲನೇ ಮದುವೆನೇ ಅಲ್ವಾ ಸಾಹೇಬ್ರೆ? ಇಷ್ಟಾದರೂ ಮಾಡೋದು ಬೇಡವಾ? ಹಾ ಮಾಡಿ ಸಾಹೇಬ್ರೆ. ಯಮಗಂಡ ಕಾಲ ಬರ್ತಾ ಇದೆ, ಬೇಗ ರೆಡಿಯಾಗಿ. ಏನಕ್ಕೆ ಇಷ್ಟು ಅರ್ಜೆಂಟ್ ಆಗಿ ಕರೆದ್ರೆ? ಮುಹೂರ್ತ ಮೀರೋಗ್ತಿದೆ ಅಲ್ಲಿ. ವರುಣ್ ಏನಾದ್ರೂ ಬಂದ್ರೆ ಎಲ್ಲಾ ಕೆಲಸ ಕೆಟ್ಟ ಹೋಗುತ್ತೆ. ಅವನು ಬರೋದೆಲ್ಲ ಬಿಡಿ. ಯಾವ ಧೈರ್ಯದಿಂದ ಹೇಳ್ತಿದ್ಯಾ ನೀನು? ನೀವೇನು ಯೋಚನೆ ಮಾಡಬೇಡಿ ಪೂಜಾರ್ರೆ, ನಾನಿದ್ದೀನಲ್ಲ. ಆಕಾಶನ್ನೇ ಕೊಲೆ ಮಾಡಿಸ್ದವನ್ಗೆ ವರುಣ ಯಾವ್ದಕ್ಕ? ಆಕಾಶನ ನೀನೇನಾ ಕೊಲ್ಸಿದ್ದು? ಯಜಮಾನ್ರೆ, ನನ್ಗೊಂದ್ಸಲ ಡೀಲ್ ಕೊಟ್ಟ ಮೇಲೆ ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಾನೊಂದ್ಸಲ ಹೋಗಿ ಯಾರಿಗಾದ್ರೂ ಗುದ್ದಿದ್ರೆ ಅದು ಕೊಲೆನೋ ಆಕ್ಸಿಡೆಂಟ್ ಅಂತ ಯಾರಿಗೂ ಗೊತ್ತಾಗಲ್ಲ. ನೀನು ಯಾಕೆ ಶಾಕ್ ಆಗ್ತಿದ್ಯಾ? ಕೊಲೆ ಏನು ಹೊಸ್ತ ನಮಗೆ? ಅಲ್ಲ, ನೀನು ಕೊಲೆ ಮಾಡಿಸೋ ಲೆವೆಲ್ಗೆ ಹೋಗ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನಾನು. MLA ಮಾವ ಆಗೋದಕ್ಕೆ ನಾನು ಏನು ಮಾಡೋದಕ್ಕೂ ರೆಡಿ ಇದ್ದೀನಿ. ನೀನು ಹೋಗಿ ಸಾಹೇಬ್ರನ್ನ ಕರ್ಕೊಂಬ, ಮೆಕ್ಕಿದ್ ನನಗೆ ಬಿಡು. ಆಯಿತು. ಈ ರೋಡಲ್ಲಿ ಯಾಕ್ರು? ಇಲ್ಲೇ ಗುರು, ಶಾರ್ಟ್ ಕಟ್ ಇದೆ, ನಿಮ್ಮ ಹುಡುಗರು ಗೊತ್ತಿಲ್ಲ. ಭೂಮಿಯಪ್ಪ ಎಲ್ಲ ರೆಡಿ ಮಾಡಿರ್ತಾನ. ಯಾಕೋ ನಿಲ್ಸಿದೆ? ಅವ್ರು ಬರಬೇಕು, ಬಿಟ್ಟು ಹೋಗಕ್ಕಾಗತ್ತಾ? ಅವ್ರ ಆಟದಲ್ಲಿ ಹಿಡಿದು ಬರ್ತಾರೆ, ನಡೀಲಿ. ಹೌದಾ? ಬೇಗ ಬಂದ್ರು ಮದುವೆ ಮಾಡ್ಸೋನು. ಭೂಮಿ ಟೈಮ್ ಆಗ್ತಿದೆ, ಬಾಕಂತ. ಅಪ್ಪ ವರುಣ್. ಪುಟ, ನಾನು ನಿಂಗೆ ಹೇಳಿದ್ದೀನಿ ತಾನೆ, ತಾಳಿ ಕಟ್ಟೋದಕ್ಕೆ 1 ನಿಮಿಷ ಮುಂಚೆ ಆ ವರುಣ ಬಂದ್ರು ಅವನ ಜೊತೆನೆ ನೀನ್ ಮದುವೆ ಮಾಡಿಸ್ತೀನಿ. ನೀನ್ ಹೆದರ್ಕೋಬೇಡ, ಬಾಕಂತ. ಅಪ್ಪ ಹಾಗಲ್ಲ. ಹೇಳ್ತಿದ್ದೀನಲ್ಲ, ಬಾ ನೀನು. ಅಕ್ಕ, ಇವಳನ್ನ ಕರ್ಕೊಂಬನ್ನಿ. ಇನ್ನ ವರುಣ ಬಂದಂಗೆ ಕಾಣೋದಿಲ್ಲ. ಏನೋ ಇದು? ಸ್ವಾಮಿ, ಟೈಮ್ ಆಗ್ತಾ ಇದೆ. ಮುಹೂರ್ತ ಮೇಲೋಗ್ತಿದೆ, ಈ ಮುಹೂರ್ತದಲ್ಲಿ ಮದುವೆ ಆಗ್ಲೇಬೇಕು. ಮೊಬೈಲ್, ಈ ಮೊಬೈಲಿಂದನೇ ಎಲ್ಲ ಹಾಳಾಗಿದೆ.
ಮಕ್ಕಳ ಇದಕ್ಕೋಸ್ಕರನೇ ಈ ರೋಡಲ್ಲಿ ಕರ್ಕೊಂಬಂದಿದ್ದು. ಇಲ್ಲ ಗೆಳೆಯ, ನಾವು ಆ ರೋಡಲ್ಲಿ ಕಾಯ್ತಾ ಇರ್ತಾರೆ ಅಂತ ಅನ್ಕೊಂಡ್ವಿ, ಅದಕ್ಕೆ ಈ ರೋಡಲ್ಲಿ ಕರ್ಕೊಂಡು ಬಂದ್ವಿ. ಈಗ ನೋಡಿದ್ರೆ ಇಲ್ಲೂ ಕಾಯ್ತಾ ಇದ್ದಾರೆ. ಅದೇನಾಗತ್ತ ನೋಡೋಣ ಇರಿ. ಮನ್ಸಿಟ್ಟು ಇಷ್ಟಪಟ್ಟಿರೋ ಹುಡುಗಿ ಬೇಕೇನೋ ನಿಂಗೆ? ನಮ್ಮನೆ ಹುಡುಗಿ ಮೇಲೆ ಕಣ್ಣಾಕ್ದವನು ಬದುಕಿರಬಾರ್ದು. ಯಾರವನು? ಇವನೇ ವರುಣ್ ಅಂತ ಹೆಸರು. ನಮ್ಮ ಮಾವನ್ ಮದ್ವೆ ನಿಲ್ಸಿ ಆ ಹುಡುಗಿನ ಪಡೆಯೋಕೆ ಮುಂಚೆ ಇದ್ದೈತೇನೋ ಹೊಡಿಬೇಕಂತ ಗೊತ್ತಿಲ್ವೇನೋ ನಿಂಗೆ? ಚಾಲೆಂಜಿಂಗ್ ಸ್ಟಾರ್ ಫ್ಯಾನ್ಗೆ ಚಾಲೆಂಜಾ? ನಾನು ಪ್ರೀತಿಸಿದ ಹುಡುಗಿನ ಪಡ್ಕೊಳ್ಳೋದಕ್ಕೆ MLA ಅಲ್ಲ, ಆ CM ಹೇಳಿದ್ರು ಬಿಟ್ಕೊಡಲ್ಲ. ಎಲ್ಲ ಸಮಸ್ಯೆನ ಬಗೆಹರಿಸಕ್ಕೆ ಅಂತಾನೆ ಫ್ರೆಂಡ್ಸ್ ಇರ್ತಾರೆ. ಅಂಥದ್ರಲ್ಲಿ ನೀನು ಹೋಗಿ ಹೋಗಿ ಫ್ರೆಂಡ್ಸ್ಗೆ ಸುಪಾರಿ ಕೊಟ್ಟಿದ್ಯಲ್ಲ, ನೀನು ಬುದ್ಧಿಗೆ ಅದು ಏನು ಹೇಳಿ ಮಾಮ? ಓ MLA ಸಾಹೇಬ್ರು ಏನಿಷ್ಟು ಸಿಂಪಲಾಗಿ 2ನೇ ಮದುವೆ ಆಗ್ತಿದ್ದೀರಾ? ಒಂದು ಕ್ಯಾಮ್ರಾ ಆರ ಕರ್ಸೋದಲ್ವಾ? ಬನ್ರಪ್ಪ. ಮದ್ವೆ ಅಲ್ಲ, ತಿಥಿ ಮಾಡಿಸ್ತಾರೆ. ಬಂದ್ಯಪ್ಪ ವರುಣ್. ಕೊನೆಗೂ ನನ್ನ ಮಗಳು ಇವಳು ಇಷ್ಟಪಟ್ಟರ ಜೊತೆಗೆ ಮದುವೆ ಆಗೋ ಹಂಗಾಯ್ತು. ಮುಹೂರ್ತಕ್ಕೆ ಸರಿಯಾಗಿ ಬಂದಿದ್ಯಾ. ಬಾಪ ಬಾ. ಎಂತ ನಾಟಕ ಆಡ್ತೀಯ ಮಾಮ? ನಿನ್ನ ನೋಡಕ್ಕೆ ಸ್ಪೆಷಲ್ ಗೆಸ್ಟ್ಗಳು ಬಂದವ್ರೆ, ವೆಲ್ಕಮ್ ಮಾಡು. ನೀನ್ MLA ಮಾವ ಆಗಕ್ಕೆ ಹೋಗಿ ಅನ್ಯಾಯವಾಗಿ ಆಕಾಶನ ಸಾಯಿಸ್ತ ಅಲ್ಲ. ನೀನ್ ನೋಡಿದ್ರೆ ಕೊಲೆ ಮಾಡೋಂಥರ ಏನೋ ಕಾಣಿಸ್ತೀಯ, ಆದ್ರೆ ಹೇಗ್ ನಂಬೋದು? ನಿಮ್ಗಷ್ಟು ಡೌಟ್ ಇದ್ರೆ ಬನ್ನಿ ಕರ್ಕೊಂಡು ಹೋಗ್ತೀನಿ. ಆ ಭಕ್ತೂರ್ ದೇವರಾಜನ ಮಗಳು ಯಾವುದೋ ಹುಡುಗನ್ ಲವ್ ಮಾಡ್ತಾವಳೆ ಅಂತ ಅವನ ಕತೆ ಮುಗಿಸಿದ್ ನಾನೇ. ಆ ಹುಡುಗನ ಹೆಸರೇನಂದ? ಆಕಾಶ್. ಜನ್ಮ ಕೊಟ್ಟು ಮಗಳನ್ನ ಅದ್ಯಾವುದೋ ಮುದುಕಂಗ್ ಕೊಟ್ಟು ಮದುವೆ ಮಾಡ್ತಿದ್ಯಲ್ಲ, ನಿನಗೆ ಸ್ವಲ್ಪನೂ ಮನುಷ್ಯತ್ವ ಅನ್ನೋದೇ ಇಲ್ವಾ? ಅಪ್ಪ, ನೀವ್ ಹೀಗ್ ಮಾಡ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸ್ವಂತ ಮಗಳಿಗೆ ಮೋಸ ಮಾಡ್ಬಿಟ್ರಲ್ಲಪ್ಪ. ನಿಮ್ ಮುಖ ನೋಡಕ್ಕೂ ನಂಗೆ ಅಸಹ್ಯ ಆಗ್ತಿದೆ. ಎಲ್ಲ ಮುಗೀತಲ್ಲ, ಹೋಗ್ಲಿ. ನಾವು ಇವತ್ತೇ ಮದುವೆ ಆಗ್ಬೇಕಾ? ಮುಂದಿನ ತಿಂಗಳಾದ್ರೆ ಆಗಲ್ವಾ? ಮದುವೆ ಮಾಡ್ಸಕ್ಕೆ ಯಾರು ಇಲ್ವಲ್ಲ, ಅದಕ್ಕೆ ಕೇಳಿದೆ. ನಾವಿದೀವಲ್ಲೋ ದೋಸ್ತ. ನಾವು ಮಾಡಿಸ್ತೀವಪ್ಪ ನಿನ್ನ ಮದುವೆ. ಆಯ್ತಲ್ಲ ವ್ಯವಸ್ಥೆ. ನನ್ನ ಮಕ್ಕಳ್ರ ಹಳ್ಳಕ್ಕೆ ತಳ್ಳಕ್ಕೆ ಕಾಯ್ತಿರ್ತೀರಲ್ಲ? ಹಳ್ಳಕ್ಕೆ ತಳ್ಳಕ್ಕಲ್ಲಪ್ಪ, ಹನಿಮೂನ್ ಕಳ್ಸಕ್ಕೆ.